ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಸುದ್ದಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ನಿರೂಪಕಿ ಅಪರ್ಣಾ ಅವರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಪರ್ಣಾ ಅವರ ಸಾಧನೆಗಳು ಹಲವಾರು. ಕನ್ನಡ ಭಾಷೆ ಅಂದರೆ ಅಪಾರ ಪ್ರೀತಿ ಹೊಂದಿದ್ದ ನಿರೂಪಕಿ ಅಂದರೆ ಅಪರ್ಣಾ ಅವರು. ನಿರೂಪಕಿ ಅಪರ್ಣಾ ಅವರು 7,000ಕ್ಕೂ ಅಧಿಕ ಕಾರ್ಯಕ್ರಮಗಳಿಗೆ ನಿರೂಪಣೆಯನ್ನು ಮಾಡಿದರು. ಅಷ್ಟೇ ಅಲ್ಲದೆ 10 ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಮುಕ್ತ, ಮೂಡಲಮನೆ, ಇವಳು ಸುಜಾತ ಧಾರಾವಾಹಿಗಳಲ್ಲಿ ಅಪರ್ಣಾ ಅವರು ನಟಿಸಿದ್ರು. ಅಷ್ಟೇ ಅಲ್ಲದೆ ಸೃಜನ್ ಲೋಕೇಶ್ ಅವರ ಮಜಾ ಟಾಕೀಸ್ ರಿಯಾಲಿಟಿ ಶೋನಲ್ಲಿಯೂ ಅಪರ್ಣಾ ಅವರು ವರಲಕ್ಷ್ಮಿ ಎನ್ನುವ ಪಾತ್ರ ಮಾಡಿದ್ರು. ಈ ಪಾತ್ರ ಅವರಿಗೆ ದೊಡ್ಡ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. 20 ವರ್ಷಗಳ ಬಳಿಕ ಅವರು ಗ್ರೇಟ್ ಗೇಮ್ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಅಪರ್ಣಾ ಅವರ ಕನ್ನಡದ ಭಾಷಾ ಶುದ್ಧಿಗೆ ಅಭಿಮಾನಿ ಆಗದಿರುವವರೇ ಇಲ್ಲದಂತಾಗಿತ್ತು. ಈಗ ಅಪರ್ಣಾ ಅವರು ಭಾರತ ಲೋಕಕ್ಕೆ ತೆರಳಿದ್ದಾರೆ. ಅಪರ್ಣಾ ನಿಧನಕ್ಕೆ ಇಡೀ ಅಭಿಮಾನಿ ಬಳಗವೇ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇನ್ನು ಅಪರ್ಣಾ ಅವರ ವೃತ್ತಿ ಜೀವನ ಶುರುವಾಗಿದ್ದು ಹೇಗೆ ಅನ್ನೋದನ್ನು ನೋಡೋದಾದರೆ, 1990ರಲ್ಲಿ ಡಿ ಚಂದನ ವಾಹಿನಿಯಲ್ಲಿ ಅಪರ್ಣಾ ಅವರು ಹೆಚ್ಚು ನಿರೂಪಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಅಪ್ಪಟ ಕನ್ನಡದ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವ ಅಪರ್ಣಾರ ಭಾಷಾ ಶುದ್ಧಿಯ ಬಗ್ಗೆ ಎಲ್ಲರೂ ಹೊಗಳ್ತಾರೆ. ಸರ್ಕಾರಿ ಕಾರ್ಯಕ್ರಮದಿಂದ ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರೇ ನಿರೂಪಣೆ ಮಾಡಿದರೆ ಚೆನ್ನ ಎನ್ನುವಷ್ಟರ ಮಟ್ಟಿಗೆ ಅವರು ಛಾಪನ್ನು ಮೂಡಿಸಿದರು. 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಅಪರ್ಣಾ ಅವರು ನಟಿಸಿದರು. ಇದು ಅಪರ್ಣಾ ಅವರ ಮೊದಲ ಸಿನಿಮಾವಾದರೆ ಪುಟ್ಟಣ್ಣ ಅವರ ಕೊನೆ ಸಿನಿಮಾವಾಗಿತ್ತು. ಈ ಚಿತ್ರದಲ್ಲಿ ಅಂಬರೀಷ್ ಜಯಂತಿಯವರು ಕೂಡ ನಟಿಸಿದರು. ಹೀಗೆ ಅಪರ್ಣಾ ಅವರು ಸಾಕಷ್ಟು ದಾಖಲೆಯನ್ನು ಕೂಡ ಮಾಡಿದ್ದಾರೆ. 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸವನ್ನು ಶುರು ಮಾಡಿದ್ರು. 1998ರಲ್ಲಿ ದೀಪಾವಳಿ ಪ್ರಯುಕ್ತ ಅಪರ್ಣಾ ಅವರು ನಿರಂತರ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಮಾಡಿದರು. ಇಲ್ಲಿಯವರೆಗೆ ಅವರು 7,000ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ದಾರೆ. ಇನ್ನು ಹಲವಾರು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಚಕ್ರವರ್ತಿ ಸಿನಿಮಾಗಳಲ್ಲಿ ಅಪರ್ಣಾ ಅವರು ನಟಿಸಿದರು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 1 ಪ್ರಾರಂಭವಾದಾಗಲೂ ಕೂಡ ಆ ಸೀಸನ್ 1ಕ್ಕೆ ಅಪರ್ಣಾ ಅವರು ಭಾಗವಹಿಸಿ 40 ದಿನ ಆ ಬಿಗ್ ಬಾಸ್ ಮನೆಯೊಳಗಡೆ ಇದ್ದರು. 41ನೇ ದಿನಕ್ಕೆ ಆ ಮನೆಯಿಂದ ಹೊರಗಡೆ ಬಂದಿದ್ದರು. ಈ ಶೋನಲ್ಲಿ ಅವರು ಎಲ್ಲರ ಜೊತೆ ಬೆರೆತು ಡ್ಯಾನ್ಸು, ಮಾತು, ಆಟ ಎಲ್ಲರಿಂದನೂ ಕೂಡ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದರು. ಇನ್ನು ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಅಪರ್ಣಾ ಅವರು ನಟಿಸಿದ್ದಾರೆ. ಮೂಡಲಮನೆ, ಮುಕ್ತ, ಇಂತಿ ನಿನ್ನ ಸುಜಾತ ಧಾರಾವಾಹಿಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಇನ್ನು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮಜಾ ಟಾಕೀಸ್ ವರಲಕ್ಷ್ಮಿ, ಮಜಾ ಟಾಕೀಸ್ ಶೋನಲ್ಲಿ ಅಪರ್ಣಾ ಅವರು ವರಲಕ್ಷ್ಮಿ ಪಾತ್ರ ಮಾಡಿದರು. ಈ ಕಾಮಿಡಿ ಶೋನಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಲೇ ಇವರು ಫೇಮಸ್ ಆಗಿದ್ದರು. ನನಗೆ ಸಲ್ಮಾನ್ ಖಾನ್ ಗೊತ್ತು, ಬರಾಕ್ ಒಬಾಮಾ ಗೊತ್ತು ಅಂತ ವರಲಕ್ಷ್ಮಿ ಡೈಲಾಗ್ ಹೊಡೆದು ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದ್ದರು. ಹಾಸ್ಯದಲ್ಲೂ ಕೂಡ ಒಂದು ಲಿಮಿಟ್ ಹಾಕ್ಕೊಂಡು ವರಲಕ್ಷ್ಮಿ ಮಾತಾಡ್ತಾಯಿದ್ರು. ಇನ್ನು ಬೆಂಗಳೂರು ಮೆಟ್ರೋದಲ್ಲಿ ಕೇಳಿಸುವ ಧ್ವನಿ ಕೂಡ ಅಪರ್ಣಾ ಅವರದ್ದೇ. ಹಲವಾರು ಸಿನಿಮಾಗಳಲ್ಲಿ, ಹಲವಾರು ಸ್ಟೇಜ್ ಶೋಗಳಲ್ಲಿ ಕಾಣಿಸ್ಕೊಂಡಂತಹ ಅಪರ್ಣಾ ಅವರು ಇನ್ನು ನೆನಪು ಮಾತ್ರ.